ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಒಂದೇ ರೀತಿ ಕಾನೂನು ಇರಬೇಕು. ಧರ್ಮಕ್ಕೆ ಅನುಗುಣವಾಗಿ ಬೇರೆ ಬೇರೆ ಕಾನೂನುಗಳು ಇರಬಾರದು. ಒಂದು ದೇಶ, ಒಂದು ನಾಗರಿಕ ಸಂಹಿತೆ ಇರಬೇಕು ಅನ್ನೋ ಉದ್ದೇಶದೊಂದಿಗೆ UCC ತರೋ ಪ್ರಯತ್ನ ನಡೀತಾ ಇದೆ. ಇದರ ಭಾಗವಾಗಿ ಬಹು ನಿರೀಕ್ಷಿತ ಏಕರೂಪ ನಾಗರಿಕ ಸಂಹಿತೆ ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಭಾರತದ ಒಂದು ರಾಜ್ಯದಲ್ಲಿ ಜಾರಿಗೆ ಬಂದ್ಬಿಟ್ಟಿದೆ. ಉತ್ತರಾಖಂಡ್ ಈಗ UCC ಜಾರಿ ಮಾಡಿಬಿಟ್ಟಿದೆ. ಈ ಮೂಲಕ ಇಡೀ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತಂದ, ಅಂದರೆ ಗೋವಾದಲ್ಲಿ ಆಲ್ರೆಡಿ ಇತ್ತು ಮುಂಚಿನಿಂದಲೂ ಕೂಡ, ಅದು ಬಿಟ್ಟು ಆ ನಂತರ ಈಗ ಜಾರಿಗೆ ತಂದಂತಹ ಮೊದಲ ರಾಜ್ಯ ಅನ್ನೋ ಹೆಸರನ್ನ ಉತ್ತರಾಖಂಡ ಮಾಡಿದೆ. ಇನ್ನು ಮುಂದೆ ಮದುವೆಗೆ, ವಿಚ್ಛೇದನಕ್ಕೆ, ಉತ್ತರಾಧಿಕಾರಕ್ಕೆ, ಲಿವ್ ಇನ್ ರಿಲೇಶನ್ಶಿಪ್ಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗುತ್ತೆ. ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿರೋ ಜೋಡಿಗಳು ತಮ್ಮ ಹೆಸರನ್ನ ಕಡ್ಡಾಯವಾಗಿ ರಿಜಿಸ್ಟರ್ ಮಾಡಿಸಬೇಕಾಗತ್ತೆ. ಒಂದು ವೇಳೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿರೋದನ್ನ ಘೋಷಿಸದೆ ಹೋದರೆ ಗರಿಷ್ಠ 6 ತಿಂಗಳು ಜೈಲು ವಾಸ ಜೊತೆಗೆ 25,000 ರೂಪಾಯಿ ದಂಡವನ್ನು ಕೂಡ ಹಾಕಲಾಗುತ್ತೆ. ಡಿವೋರ್ಸ್ ವಿಚಾರಕ್ಕೆ ಬಂದರೆ ಮದುವೆಯಾಗಿ 1 ವರ್ಷದ ಒಳಗೆ ಡಿವೋರ್ಸ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ, ಎಕ್ಸೆಪ್ಷನಲ್ ಕೇಸಸ್ ಅನ್ನ ಬಿಟ್ಟು. 2010 ಮಾರ್ಚ್ 26 ನಂತರ ನಡೆದಿರೋ ಎಲ್ಲ ಮದುವೆಗಳನ್ನು ಕಡ್ಡಾಯವಾಗಿ ರಿಜಿಸ್ಟರ್ ಮಾಡಿಸಲೇಬೇಕು ಅಂತ ಹೇಳಲಾಗಿದೆ. ಹೀಗೆ ಅನೇಕ ಬದಲಾವಣೆಗಳು ಆಗುತ್ತೆ. ಉತ್ತರಾಖಂಡ್ನ ಎಲ್ಲಾ ಧರ್ಮದವರಿಗೂ ಒಂದೇ ಕಾನೂನು ಇದು ಅನ್ವಯ ಆಗುತ್ತೆ. ಹೊರ ರಾಜ್ಯಗಳಲ್ಲಿ ವಾಸಿಸೋ ಉತ್ತರಾಖಂಡದ ಜನಕ್ಕೂ ಇದು ಅನ್ವಯ ಆಗುತ್ತೆ. ಆದರೆ ಸಂವಿಧಾನದ ಆರ್ಟಿಕಲ್ 366ರ ಕ್ಲಾಸ್ 25 ಹಾಗೂ ಆರ್ಟಿಕಲ್ 342ರ ಅನ್ವಯ ಬುಡಕಟ್ಟುಗಳು ಅಂತ ಗುರುತಿಸಲ್ಪಟ್ಟ ಜನರಿಗೆ ಇದು ಅನ್ವಯ ಆಗೋದಿಲ್ಲ. ಎಲ್ಲ ಬದಲಾವಣೆಗಳನ್ನು ಕಾರ್ಯರೂಪಕ್ಕೆ ತರೋಕೆ ಉತ್ತರಾಖಂಡ್ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಇದೀಗ ಆನ್ಲೈನ್ ಪೋರ್ಟಲ್ ಕೂಡ ಲಾಂಚ್ ಮಾಡಿದ್ದಾರೆ. ಕಂಪ್ಲೀಟ್ UCCಯ ಡಾಕ್ಯುಮೆಂಟ್ ಅನ್ನು ಅದರಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ 2 ಭಾಷೆಗಳಲ್ಲೂ ಕೊಡಲಾಗಿದೆ. ಮುಂದಿನ ವಾರದಿಂದಲೇ ಉತ್ತರಾಖಂಡ್ ಜನ ಇದನ್ನ ಬಳಕೆ ಮಾಡಬಹುದು. ಇದರಲ್ಲಿ ಆಗಲೇ ಹೇಳಿದ ಹಾಗೆ ಜನರು ಮದುವೆಗೆ ಸಂಬಂಧಪಟ್ಟಂತೆ ವಿಚ್ಛೇದನ, ಉತ್ತರಾಧಿಕಾರದ ಹಕ್ಕುಗಳು, ಲಿವ್ ಇನ್ ರಿಲೇಶನ್ಶಿಪ್ ಬಗ್ಗೆ ರಿಜಿಸ್ಟರ್ ಮಾಡಬೇಕಾಗತ್ತೆ. ಮನೆಯಲ್ಲೇ ಕೂತು ತಮ್ಮ ಮೊಬೈಲ್ ಮೂಲಕವೂ ಈ ಪ್ರಕ್ರಿಯೆಯನ್ನು ಅವರು ಕಂಪ್ಲೀಟ್ ಮಾಡಬಹುದು. ಎಲ್ಲ ಡಿಜಿಟಲೈಸ್ ಮಾಡಲಾಗಿದೆ. UCC ಜಾರಿ ಮಾಡಿರೋ ಬಗ್ಗೆ ಮಾತನಾಡಿದ ಪುಷ್ಕರ್ ಸಿಂಗ್ ಧಾಮಿ, ಏಕರೂಪ ನಾಗರಿಕ ಸಂಹಿತೆಯನ್ನ ಉತ್ತರಾಖಂಡ್ನಲ್ಲಿ ಸಂಪೂರ್ಣವಾಗಿ ಜಾರಿ ಮಾಡಿದ್ದೀವಿ. ಈ ಕ್ಷಣದಿಂದ ಉತ್ತರಾಖಂಡ್ನ ಎಲ್ಲ ಜನರ ನಾಗರಿಕ ಹಕ್ಕುಗಳು ಒಂದೇ, ಸೇಮ್. ಎಲ್ಲ ಧರ್ಮದ ಮಹಿಳೆಯರಿಗೆ ಒಂದೇ ಹಕ್ಕುಗಳಿರ್ತವೆ ಅಂತ ಹೇಳಿದ್ದಾರೆ. ಅಂದಹಾಗೆ ಕಳೆದ ವರ್ಷ ಫೆಬ್ರವರಿ 6ನೇ ತಾರೀಕು ಉತ್ತರಾಖಂಡ್ ವಿಧಾನಸಭೆಯಲ್ಲಿ UCC ಪರಿಚಯಿಸಲಾಗಿತ್ತು. ಮರುದಿನವೇ ಬಿಲ್ ಪಾಸ್ ಆಗಿತ್ತು. ಈಗಿದು ಜಾರಿಗೂ ಬಂದಿದೆ. ಅದರ ಪೋರ್ಟಲ್ ಕೂಡ ಈಗ ಅಪ್ ಆಗಿ ಲೈವ್ ಆಗಿದೆ. ಸ್ನೇಹಿತರೆ, ಇದು ಇಡೀ ಭಾರತದಲ್ಲಿ UCC ಜಾರಿಗೆ ತರುವಲ್ಲಿ ಮೊದಲ ಹೆಜ್ಜೆ ಅಂತ ಬಿಜೆಪಿ ಭಾವಿಸುತ್ತೆ. ಇತ್ತೀಚೆಗೆ ಒಂದು ಪಾಡ್ಕಾಸ್ಟ್ ನಲ್ಲೂ ಕೂಡ PM ನರೇಂದ್ರ ಮೋದಿ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ರು. ಅದರ ಮೊದಲ ಹಂತದ ಪ್ರಯತ್ನವಾಗಿ, ಮೊದಲ ಹೆಜ್ಜೆಯಾಗಿ ಹಂತ ಹಂತವಾಗಿ ಮಾಡ್ತಾ ಹೋಗಬೇಕು, ದೇಶದಲ್ಲಿ ಚರ್ಚೆ ಆಗಬೇಕು. ಈಗ ಉತ್ತರಾಖಂಡ್ ನೋಡಿ, ಅಲ್ಲಿ ಜಾರಿಗೆ ಬರ್ತಾ ಇದೆ. ಹಾಗೆ ಹಂತ ಹಂತವಾಗಿ ಇಡೀ ಭಾರತದಲ್ಲಿ ತರೋದೇ ನಮ್ಮ ಗುರಿ ಅಂತ PM ಹೇಳಿದ್ರು. ಸೊ ಆ ನಿಟ್ಟಿನಲ್ಲೂ ಕೂಡ ಉತ್ತರಾಖಂಡ್ನಲ್ಲಿ ಸ್ಮೂತ್ ಆಗಿದ್ದು ಜಾರಿಯಾಗಿರೋದು ಬಹಳ ಬಹಳ ಮುಖ್ಯ ಆಗುತ್ತೆ. ಅನೇಕ ಬಿಜೆಪಿ ಆಡಳಿತದ ರಾಜ್ಯಗಳು ಆಲ್ರೆಡಿ UCC ಜಾರಿಗೆ ತಯಾರಿಯನ್ನ ನಡೆಸ್ತಾ ಇವೆ, ಡ್ರಾಫ್ಟ್ಗಳನ್ನ ರೆಡಿ ಮಾಡ್ಕೊಳ್ತಿವೆ. ಸೊ ಇದು ಸ್ಮೂತ್ ಆಗಿ, ಯಾವುದೇ ಗಲಾಟೆ ಇಲ್ಲದೆ, ಜಾಸ್ತಿ ವಿವಾದ ಇಲ್ಲದೆ ಜಾರಿಗೆ ಬಂದು ಹೋಗಿರೋದು. ಉಳಿದ ರಾಜ್ಯಗಳಲ್ಲೂ ಕೂಡ ಇದರ ಇಂಪ್ಲಿಮೆಂಟೇಷನ್ಗೆ ಒಂದಷ್ಟು ಪುಷ್ ಸಿಗೋ ನಿರೀಕ್ಷೆ ಇದೆ. UPಯ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಮಹಾಕುಂಭಮೇಳ 15ನೇ ದಿನಕ್ಕೆ ಕಾಲಿಟ್ಟಿದೆ. ಈ ವೇಳೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಕೂಡ ಕುಂಭಮೇಳದಲ್ಲಿ ಪಾಲ್ಗೊಂಡು ಕೆಲ ಸಾಧು ಸಂತರೊಂದಿಗೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ. ನಂತರ ಅಮಿತ್ ಶಾ ತ್ರಿವೇಣಿ ಸಂಗಮದಲ್ಲಿ ಆರತಿ ಬೆಳಗೋ ವೇಳೆ ಅವರೊಂದಿಗೆ UP CM ಯೋಗಿ ಆದಿತ್ಯನಾಥ್ ಅವರು ಕೂಡ ಇದ್ರು. ಪವಿತ್ರ ಸ್ನಾನ ಮಾಡೋಕ್ಕೂ ಮುಂಚೆ ಅಮಿತ್ ಶಾ ಪ್ರಮುಖ ಸಂತರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಇವರ ಮಗ ICC ಅಧ್ಯಕ್ಷ ಜೈ ಶಾ ಕೂಡ ಕುಂಭಮೇಳಕ್ಕೆ ಭೇಟಿ ನೀಡಿ ಸಾಧು ಸಂತರಿಂದ ಆಶೀರ್ವಾದ ಪಡೆದಿದ್ದಾರೆ. ಅಮಿತ್ ಶಾ ಪವಿತ್ರ ಸ್ನಾನಕ್ಕೀಗ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಟೀಕೆ ಮಾಡಿದ್ರು. ಅಮಿತ್ ಶಾ 100 ಜನ್ಮ ತಾಳಿದ್ರು ಸ್ವರ್ಗಕ್ಕೆ ಹೋಗೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅಲ್ಲದೆ ಬಿಜೆಪಿ ನಾಯಕರು ಪವಿತ್ರ ಸ್ನಾನ ಮಾಡೋಕೆ ನಾ ಮುಂದು ತಾ ಮುಂದು ಅಂತಿದ್ದಾರೆ. ಪವಿತ್ರ ಸ್ನಾನ ಹೆಸರಲ್ಲಿ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಈ ರೀತಿ ಮಿಂದೇಳೋದ್ರಿಂದ ದೇಶದ ಬಡತನ ಕಮ್ಮಿ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಇದಕ್ಕೀಗ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ.
ಖರ್ಗೆ ಹೇಳಿಕೆಯಿಂದ ಕೇವಲ ಬಿಜೆಪಿ ಮತ್ತು ಅಮಿತ್ ಶಾಗೆ ಮಾತ್ರ ಅಲ್ಲದೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗುತ್ತೆ. ಇಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನೋದು ನಂಬಿಕೆ. ಇವ್ರು ನೋಡಿದ್ರೆ 100 ಜನ್ಮ ಕಳೆದ್ರೂ ಕೂಡ ಸ್ವರ್ಗ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಇದು ಸನಾತನ ಧರ್ಮದ ಮೇಲಿನ ದಾಳಿ. ಬೇರೆ ಧರ್ಮಗಳ ಬಗ್ಗೆ ಖರ್ಗೆ ಹಿಂಗೆ ಮಾತಾಡಲ್ಲ, ಖರ್ಗೆ ಕ್ಷಮಾಯಾಚನೆ ಮಾಡಬೇಕು ಅಂತ ಬಿಜೆಪಿ ಆಗ್ರಹ ಮಾಡಿತು. ಇದಾದ ಕೆಲವೇ ಹೊತ್ತಲ್ಲಿ ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ರೆ ನಾನು ಕ್ಷಮೆ ಯಾಚಿಸ್ತೀನಿ, ಯಾರಿಗೂ ಹರ್ಟ್ ಮಾಡೋ ಉದ್ದೇಶ ಇರಲಿಲ್ಲ ಅಂತ ಖರ್ಗೆ ಆಮೇಲೆ ಅಪಾಲಜೈಸ್ ಮಾಡಿದ್ರು ಕೂಡ. ಏನೋ ಕುಂಭಮೇಳ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶಕ್ಕೆ ಬರೋರ ಸಂಖ್ಯೆ ಏರಿಕೆಯಾಗಿದೆ. ಅದರಂತೆ ಫ್ಲೈಟ್ ಟಿಕೆಟ್ ದರ ಕೂಡ ಆಕಾಶಕ್ಕೆ ಏರಿಕೆಯಾಗಿದೆ. ವಿಮಾನದ ಜೊತೆಗೇನೆ ಸುಮಾರು 600% ರೈಸ್ ಆಗಿದೆ. ಫ್ಲೈಟ್ ಸರ್ವಿಸ್ ವೆಬ್ಸೈಟ್ ಪ್ರಕಾರ ದಿಲ್ಲಿಯಿಂದ ಪ್ರಯಾಗ್ರಾಜ್ಗೆ ಹೋಗೋ ಒನ್ ವೇ ಫ್ಲೈಟ್ ಟಿಕೆಟ್ ಬೆಲೆ 20,000 ರೂಪಾಯಿ ಆಗಿದೆ. ಬೇರೆ ದಿನಗಳಲ್ಲಿ ಜಸ್ಟ್ 5,000 ರೂಪಾಯಿ, 3,000 ರೂಪಾಯಿ, 4,000 ರೂಪಾಯಿ ಹೀಗೆಲ್ಲ ಇರ್ತಾ ಇತ್ತು. ಈಗ ಇಷ್ಟು ರೈಸ್ ಆಗಿದೆ. ಅದೇ ಬೆಂಗಳೂರಿಂದ ಪ್ರಯಾಗ್ರಾಜ್ಗೆ ಹೋಗಬೇಕು ಅಂದರೆ ಒನ್ ವೇ ಟಿಕೆಟ್ ದರ 26,000 ರೂಪಾಯಿಂದ 48,000 ರೂಪಾಯಿವರೆಗೂ ಇದೆ. ಹಾಗಾಗಿ ಏವಿಯೇಷನ್ ವಾಚ್ ಡಾಗ್ DGCA ಅಂದರೆ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಎಲ್ಲ ಏರ್ಲೈನ್ಸ್ ಟಿಕೆಟ್ ದರ ಕಮ್ಮಿ ಮಾಡಿ ನ್ಯಾಯಯುತ ಬೆಲೆಯಲ್ಲಿ ಮಾರಾಟ ಮಾಡಿ ಅಂತ ಕೇಳಿಕೊಂಡಿದೆ. ಏನೋ PM ನರೇಂದ್ರ ಮೋದಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ಮಾತನಾಡಿದ್ದಾರೆ. ಫೋನ್ ಕಾಲ್ ಮೂಲಕ ಮಾತನಾಡಿದ್ದಾರೆ. ಅವ್ರು ಗೆದ್ದಾಗ ವಿಶ್ ಮಾಡಿದ್ದು ಬಿಟ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ ಮಾಡಿದ್ದು ಬಿಟ್ರೆ ನೇರವಾಗಿ ಮಾತುಕತೆ ಆಗಿರಲಿಲ್ಲ. ಈಗ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಮಾತುಕತೆ ನಡೆಸಿದ್ದಾರೆ. ಮಾತುಕತೆಯ ವಿವರ ಇನ್ನೂ ಕೂಡ ಬಹಿರಂಗ ಆಗಿಲ್ಲ. ಆದರೆ ಟ್ಯಾರಿಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಕ್ರಮ ವಲಸಿಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಮುಖ ವಿಚಾರಗಳು ಮಾತನಾಡೋ ತರದ್ದು ಇರೋ ಸಂದರ್ಭದಲ್ಲಿ PM ಮತ್ತು ಅಮೆರಿಕದ ಪ್ರೆಸಿಡೆಂಟ್ ಫೋನ್ ಕಾಲ್ನಲ್ಲಿ ಮಾತನಾಡಿರುವುದು ಮಹತ್ವ ಪಡ್ಕೊಳ್ತಾ ಇದೆ. ಏನೋ ಮೂಡ ಹಗರಣ ಸಂಬಂಧ CM ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಹಾಗೂ ಸಚಿವ ಭೈರತಿ ಸುರೇಶ್ಗೆ ED ನೋಟಿಸ್ ಜಾರಿ ಮಾಡಿದೆ. ಜನವರಿ 28ನೇ ತಾರೀಕು ಶಾಂತಿನಗರ ಕಚೇರಿಯಲ್ಲಿ ಖುದ್ದು ವಿಚಾರಣೆಗೆ ಹಾಜರಾಗಿ ಈ ಪ್ರಕರಣ ಸಂಬಂಧ ಸಾಕ್ಷ್ಯಗಳು ಮತ್ತು ದಾಖಲೆಗಳನ್ನು ಸಲ್ಲಿಸಿ ಅಂತ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಏನೋ ED ನೋಟಿಸ್ ಕೊಡ್ತಾ ಇದ್ದ ಹಾಗೆ ಇದನ್ನು ಪ್ರಶ್ನಿಸಿ CM ಪತ್ನಿ ಪಾರ್ವತಿ ಹಾಗೂ ಭೈರತಿ ಸುರೇಶ್ ಕರ್ನಾಟಕ ಹೈಕೋರ್ಟ್ನ ಧಾರವಾಡ ಏಕಸದಸ್ಯ ಪೀಠಕ್ಕೆ 2 ಪ್ರತ್ಯೇಕ ಅರ್ಜಿ ಸಲ್ಲಿಸಿ ತುರ್ತು ವಿಚಾರಣೆ ನಡೆಸುವಂತೆ ಮನವಿ ಮಾಡಿಕೊಂಡಿದ್ರು. ಹೀಗಾಗಿ ವಿಚಾರಣೆ ನಡೆಸಿದ ಕೋರ್ಟ್ ಫೆಬ್ರವರಿ 10ನೇ ತಾರೀಕಿನವರೆಗೆ ED ಸಮನ್ಸ್ಗೆ ತಡೆ ನೀಡಿದೆ. ಅಲ್ಲದೆ ಫೆಬ್ರವರಿ 10ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಇನ್ನೊಂದು ಕಡೆ ಈ ಮೂಡ ಹಗರಣದ ತನಿಖೆಯನ್ನ ತೀವ್ರವಾಗಿ ವಿಚಾರಣೆ ನಡೆಸೋಕೆ ಪ್ರಕರಣವನ್ನ CBIಗೆ ವಹಿಸಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ವಿಚಾರಣೆ ನಡೆಸಿದೆ. ವಾದ ಪ್ರತಿವಾದಗಳನ್ನು ಆಲಿಸಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ಅಲ್ಲದೆ ತನಿಖೆ ನಡೆಸುತ್ತಿರೋ ಲೋಕಾಯುಕ್ತ ಪೊಲೀಸರ ಅಂತಿಮ ವರದಿ ಸಲ್ಲಿಕೆಗೆ ಗಡುವು ವಿಸ್ತರಣೆ ಮಾಡಿ ಆದೇಶ ಹೊರಡಿಸಿದೆ. ಏನೋ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ಅಥವಾ KFD ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಇದರ ಕೇಸಸ್ ದಿನೇ ದಿನೇ ಹೆಚ್ಚಾಗ್ತಿವೆ. ಇದೀಗ ಮತ್ತೆ ಇಬ್ಬರಿಗೆ ಸೋಂಕು ತಾಗಿದೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ NR-ಪುರ ತಾಲೂಕಿನ 3ರಲ್ಲಿ, ಹಾಗೆ ಕೊಪ್ಪ ತಾಲೂಕಿನ 2ರಲ್ಲಿ ಮತ್ತು ಚಿಕ್ಕಮಗಳೂರು ತಾಲೂಕಿನ 1ರಲ್ಲಿ ಮಂಗನ ಕಾಯಿಲೆ ಕಾಣಿಸಿಕೊಂಡಿದೆ. ಈ ಮೂಲಕ ಪ್ರಕರಣಗಳ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಈ ಸಂಬಂಧ ಆರೋಗ್ಯ ಇಲಾಖೆ ಅಲರ್ಟ್ ಘೋಷಿಸಿದ್ದು ಕೊಪ್ಪ ತಾಲೂಕು ಆಸ್ಪತ್ರೆಯಲ್ಲಿ ವಿಶೇಷ ವಾರ್ಡ್ ಕೂಡ ಓಪನ್ ಮಾಡಲಾಗಿದೆ ಮಂಗನ ಕಾಯಿಲೆಗೆ ಸಂಬಂಧಪಟ್ಟಂತೆ. ರಾಜ್ಯದ BMTC ಸಾರಿಗೆ ನೌಕರರ ಅಪಘಾತ ವಿಮೆಯನ್ನು ಹೆಚ್ಚಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ರಾಜ್ಯದ BMTC ಸಾರಿಗೆ ನೌಕರರು ಅಪಘಾತದಲ್ಲಿ ಮೃತಪಟ್ಟರೆ ಇನ್ನು ಮುಂದೆ ಅವರ ಕುಟುಂಬಕ್ಕೆ 1.5 ಕೋಟಿ ರೂಪಾಯಿ ಪರಿಹಾರ ಸಿಗುತ್ತೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಈ ಹಿಂದೆ 50 ಲಕ್ಷ ರೂಪಾಯಿ ಇತ್ತು, ಈಗ ಅದನ್ನು ಜಾಸ್ತಿ ಮಾಡಲಾಗಿದೆ. ಹಾಗೆ BMTC ಸಿಬ್ಬಂದಿ ಸಹಜವಾಗಿ ಪ್ರಾಣ ಕಳ್ಕೊಂಡ್ರೆ ಅವರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಕೊಡಲಾಗುತ್ತೆ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಇನ್ನು ಭಾರಿ ಪರ ವಿರೋಧಗಳ ನಡುವೆಯೂ ಕಳೆದ ಆಗಸ್ಟ್ನಲ್ಲಿ ಮಂಡಿಸಲಾಗಿದ್ದ ವಕ್ಫ್ ತಿದ್ದುಪಡಿ ಕಾಯ್ದೆ 2024ಕ್ಕೆ ಜಂಟಿ ಸಂಸದೀಯ ಸಮಿತಿ ಅನುಮೋದನೆ ಕೊಟ್ಟಿದೆ. ಬಿಜೆಪಿ ನಾಯಕ ಜಗದಂಬಿಕಾ ಪಾಲ್ ನೇತೃತ್ವದ ವಕ್ಫ್ ಜಂಟಿ ಸಂಸದೀಯ ಸಮಿತಿ ಬಿಜೆಪಿ ನೇತೃತ್ವದ NDA ಒಕ್ಕೂಟದ ಸದಸ್ಯರು ಸೂಚಿಸಿದ್ದ 14 ತಿದ್ದುಪಡಿಗಳನ್ನು ಅಂಗೀಕರಿಸಿ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಅನುಮೋದನೆ ಕೊಟ್ಟಿದ್ದಾರೆ. ಆದರೆ ವಿಪಕ್ಷಗಳು ಕೊಟ್ಟಿದ್ದ ಸಲಹೆಗಳನ್ನು ರಿಜೆಕ್ಟ್ ಮಾಡಲಾಗಿದೆ. ಏನೋ ಜನವರಿ 29ನೇ ತಾರೀಕು ಔಪಚಾರಿಕವಾಗಿ ಇದನ್ನು ಅಂಗೀಕಾರ ಮಾಡಲಾಗುತ್ತೆ ಅಂತ ಸಮಿತಿ ಹೇಳಿದೆ. ಏನೋ ಇತ್ತೀಚೆಗಷ್ಟೇ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ದಾಳಿಯಾಗಿತ್ತಲ್ಲ, ಈ ಪ್ರಕರಣ ಸಂಬಂಧ ಛತ್ತೀಸ್ಗಢದ 31 ವರ್ಷದ ಡ್ರೈವರ್ ಆಕಾಶ್ ಕನೋಜಿಯಾ ಅವರನ್ನ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ನವರು ವಶಕ್ಕೆ ಪಡೆದಿದ್ರು ಆರಂಭದಲ್ಲಿ. ಆದರೆ ನಿಜವಾದ ಆರೋಪಿಯ ಬಂಧನ ಆದ ನಂತರ ಇವ್ರದೇನು ತಪ್ಪಿಲ್ಲ ಅಂತ ಬಿಡುಗಡೆ ಮಾಡಲಾಗಿತ್ತು. ಹೀಗಾಗಿ ಸುಖ ಸುಮ್ಮನೆ ನಮ್ಮನ್ನು ಬಂಧಿಸಿದ್ರು. ಇದರಿಂದ ನನಗೆ ಜಾಬ್ ಹೋಯಿತು, ನಾನು ಕೆಲಸ ಮಾಡ್ತಿರೋ ಕಡೆ ನನ್ನ ಜಾಬ್ನಿಂದ ತೆಗೆದು ಹಾಕಿಬಿಟ್ರು. ಮದುವೆ ಅರೇಂಜ್ ಆಗಿತ್ತು, ಈಗ ಹುಡುಗಿ ಕೊಡಲ್ಲ ಅಂತ ಹೇಳಿ ಮದುವೆ ಕೂಡ ಕ್ಯಾನ್ಸಲ್ ಆಗಿದೆ. ಇದರಿಂದ ನನಗೆ ನ್ಯಾಯ ಬೇಕು ಅಂತ ಸೈಫ್ ಅಲಿ ಖಾನ್ ಮನೆ ಮುಂದೆ ನಿಂತು
ನ್ಯಾಯ ಕೇಳ್ತಿದ್ದಾರೆ. ಅಟ್ಲೀಸ್ಟ್ ಜಾಬ್ ಆದ್ರೂ ಕೊಡಿಸಿ ನನಗೆ ಅಂತ ಅವ್ರ ಮನೆ ಮುಂದೆ ಹೋಗಿ ನಿಂತ್ಕೊಂಡು ಕೇಳ್ತೀನಿ ಅಂತ ಈ ಕನೋಜಿಯಾ ಹೇಳ್ತಿದ್ದಾರೆ. ಈಗ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಪಂಜಾಬ್ನಲ್ಲಿ ಅಪಮಾನ ಮಾಡಿರೋ ಘಟನೆ ಬೆಳಕಿಗೆ ಬಂದಿದೆ. ಅಮೃತ್ಸರ್ನಲ್ಲಿರೋ BR ಅಂಬೇಡ್ಕರ್ ಪ್ರತಿಮೆ ಮೇಲೆ ದುಷ್ಕರ್ಮಿಯೊಬ್ಬ ಹತ್ತಿ ಸುತ್ತಿಗೆಯಿಂದ ಡ್ಯಾಮೇಜ್ ಮಾಡಿದ್ದಾನೆ. ಅದೇ ಪುತ್ಥಳಿಯ ಪಕ್ಕದಲ್ಲಿದ್ದ ಸಂವಿಧಾನ ಪುಸ್ತಕಕ್ಕೂ ಕೂಡ ಡ್ಯಾಮೇಜ್ ಮಾಡಿದ್ದಾನೆ. ಗಣರಾಜ್ಯೋತ್ಸವ ದಿನದಂದೇ ಈ ದುಷ್ಕೃತ್ಯ ಮಾಡಲಾಗಿದೆ. ನಂತರ ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತನನ್ನ ಪಂಜಾಬ್ ಮೊಗಾ ಜಿಲ್ಲೆಯ ಆಕಾಶ್ದೀಪ್ ಸಿಂಗ್ ಅಂತ ಗುರುತಿಸಲಾಗಿದೆ. ಈ ಘಟನೆಗೆ ಪಂಜಾಬ್ ಸಿಎಂ ಭಗವಂತ್ ಮಾನ್ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಆದರೆ ಬಿಜೆಪಿ ಪಂಜಾಬ್ ಆಪ್ ಸರ್ಕಾರದ ಮೇಲೆ ಕಿಡಿಕಾರಿದೆ. ಏನೋ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಕೋಲ್ಕತ್ತಾ ಪೊಲೀಸ್ ಸ್ಟೇಷನ್ ನಲ್ಲಿ FIR ದಾಖಲಾಗಿದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಜನ್ಮದಿನದಂದು ಅವರಿಗೆ ಗೌರವ ಸಲ್ಲಿಸಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ದ ರಾಹುಲ್ ಸುಭಾಷ್ ಚಂದ್ರ ಬೋಸ್ ನಿಧನರಾದ ದಿನಾಂಕವನ್ನ ಕೂಡ ಉಲ್ಲೇಖಿಸಿದ್ದಾರೆ. ಆಗಸ್ಟ್ 18, 1945 ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಅಖಿಲ ಭಾರತೀಯ ಹಿಂದೂ ಮಹಾಸಭಾ ಪೊಲೀಸ್ ಸ್ಟೇಷನ್ ನಲ್ಲಿ ದೂರು ಕೊಟ್ಟಿದೆ. FIR ಆಗಿದೆ. ಸುಭಾಷ್ ಚಂದ್ರ ಬೋಸ್ರ ನಿಧನದ ಸುತ್ತ ಸಾಕಷ್ಟು ಮಿಸ್ಟ್ರಿಗಳಿವೆ, ಸ್ಟೋರೀಸ್ ಇವೆ. ನಿಖರವಾದ ಡೇಟ್ ಸ್ಪಷ್ಟ ಇಲ್ಲ. ಆದರೆ ಬೋಸ್ ಆಗಸ್ಟ್ 18, 1945 ತೈವಾನ್ ಪ್ಲೇನ್ ಕ್ರ್ಯಾಶ್ ನಲ್ಲಿ ತೀರ್ಕೊಂಡ್ರು ಅಂತ ನಂಬರ್ ಆಗಿದೆ. ಇದೇ ಡೇಟ್ ಅನ್ನ ರಾಹುಲ್ ಗಾಂಧಿ ಉಲ್ಲೇಖ ಮಾಡಿದ್ದಾರೆ. ಇಷ್ಟು ದಿನ ವಂಶ ರಾಜಕಾರಣ ಮಾಡಬಾರದು ಅಂತ ಬಂದಾಗಲೆಲ್ಲ ಬಿಹಾರ ಸಿಎಂ ನಿತೀಶ್ ಕುಮಾರ್, JDU ಮುಖ್ಯಸ್ಥ ನಿತೀಶ್ ಕುಮಾರ್ ಅವರ ಹೆಸರು ಉಲ್ಲೇಖ ಆಗ್ತಿತ್ತು. ನೋಡ್ರಿ, ಏನೇ ಟೀಕೆ ಮಾಡಬಹುದು ನೀವು ಅವ್ರ ಬಗ್ಗೆ, ಅಷ್ಟು ಬೆಳೆದು ನಿಂತಿರೋ ಮಗ ಇದ್ರೂ ಕೂಡ ಪಾಲಿಟಿಕ್ಸ್ ತಂದೇ ಇಲ್ಲ ಅವರು ಅಂತ ಹೇಳಿ ನಿತೀಶ್ ಕುಮಾರ್ಗೆ ಅಪ್ರಿಸಿಯೇಷನ್ ಸಿಗ್ತಾ ಇತ್ತು. ನಾವು ಕೂಡ ಹಲವು ಬಾರಿ ಉಲ್ಲೇಖ ಮಾಡಿದ್ದಾರೆ. ಈಗ ನೋಡಿದ್ರೆ ನಿತೀಶ್ ಕುಮಾರ್ ವಿಶ್ವಾಸ ದ್ರೋಹ ಮಾಡಕ್ ಹೊರಟಂಗೆ ಕಾಣಿಸ್ತಾ ಇದೆ. ಬಿಹಾರ ಸಿಎಂ ನಿತೀಶ್ ಕುಮಾರ್ ಪುತ್ರ ನಿಶಾಂತ್ ಕುಮಾರ್ ಮುಂಬರೋ ಹೋಳಿ ಹಬ್ಬದ ನಂತರ ಪಾಲಿಟಿಕ್ಸ್ಗೆ ಬರಬಹುದು. ನಿತೀಶ್ ಕುಮಾರ್ ಒಪ್ಪಿಗೆ ಒಂದೇ ಬಾಕಿ ಅಂತ JDU ಲೀಡರ್ಗಳು ಹೇಳೋಕೆ ಶುರು ಮಾಡಿದ್ದಾರೆ. ರೈಟ್ ಟೈಮ್ ನಿತೀಶ್ ಕುಮಾರ್ ಮಗ ಬರಲಿ ಅಂತ ಹೇಳಿ. ಅದಾಗೆ 48 ವರ್ಷದ ಈ ನಿಶಾಂತ್ ಇಂಜಿನಿಯರಿಂಗ್ ಪದವೀಧರ ಕಳೆದ ವರ್ಷ ಜುಲೈನಲ್ಲಿ ರಾಜಕೀಯ ಪ್ರವೇಶ ಮಾಡ್ತಾರೆ ಅಂತ ವದಂತಿ ಇತ್ತು. ಆದರೆ ಅವಾಗಲೂ ಕೂಡ ಅವರು ನಾನು ಪಾಲಿಟಿಕ್ಸಿಗೆ ಬರಲ್ಲ, ಆಧ್ಯಾತ್ಮ ಮಾರ್ಗದಲ್ಲಿ ಸಾಕ್ತೀನಿ ಅಂತ ಹೇಳಿದರು. ಇಡೀ ರಾಷ್ಟ್ರದಲ್ಲಿ ನಿತೀಶ್ ಕುಮಾರ್ ಅವರ ಈ ಒಂದು ನಡೆ ಇದೆಯಲ್ಲ, ಮಗನನ್ನು ಬೆಳೆಸದೇ ಇರೋದು ಪಾಲಿಟಿಕ್ಸ್ನಲ್ಲಿ, ಒಂಥರ ಮೆಚ್ಚುಗೆ ಇತ್ತು. ಈಗ ನೋಡಿದ್ರೆ JDU ನಾಯಕರುಗಳು ಕೊಡ್ತಿರೋ ಹೇಳಿಕೆ ನೋಡಿದ್ರೆ ಅದೆಲ್ಲವೂ ಕೂಡ ಬಿದ್ದು ಹೋಗೋ ರೀತಿ ಕಾಣಿಸ್ತಿದೆ. ಬಟ್ ಸ್ಟಿಲ್ ಈ ಕ್ಷಣದವರೆಗೂ ನಿತೀಶ್ ಕುಮಾರ್ ಏನು ಹೇಳಿಕೆ ಕೊಟ್ಟಿಲ್ಲ. ನೋಡ್ಬೇಕೇನ್ ಮಾಡ್ತಾರೆ ಅಂತ. ಏನೋ ಕಲ್ಕತ್ತಾ ಡಾಕ್ಟರ್ ಅತ್ಯಾಚಾರ ಹತ್ಯೆ ಕೇಸ್ನಲ್ಲಿ ಮತ್ತೊಂದು ಬೆಳವಣಿಗೆಯಾಗಿದೆ. ಮೃತ ವೈದ್ಯೆಯ ಮನೆಯವರು ಕೇವಲ ತಮ್ಮ ಮಗಳ ಸಾವಿನಿಂದ ಅಪರಾಧಿ ಸಂಜಯ್ ರಾಯ್ ಕೂಡ ಸಾಯಲೇಬೇಕು ಅಂತ ನಾವು ಬಯಸೋದಿಲ್ಲ ಅಂತ ಹೇಳಿದ್ದಾರೆ. ಆರಂಭದಲ್ಲಿ ಇವರು ಆ ರೀತಿ ಹೇಳ್ತಾ ಇದ್ರು, ಅವರಿಗೆ ಸಾಕಾಗಲ್ಲ, ಜೀವಾವಧಿ ಸಾಕಾಗಲ್ಲ, ಮರಣದಂಡನೆ ಆಗಬೇಕು ಅಂತ ಹೇಳ್ತಾ ಇದ್ರು. ಅದಾದಮೇಲೆ ಪಶ್ಚಿಮ ಬಂಗಾಳ ಸರ್ಕಾರ, CBI ಇವರೆಲ್ಲರೂ ಕೂಡ ಹೈಯರ್ ಕೋರ್ಟ್ಸ್ಗೆ ಹೋಗಿದ್ರು, ಮರಣದಂಡನೆ ಬೇಕು ಅಂತ. ಈ ನಡುವೆ ಇದ್ದಕ್ಕಿದ್ದ ಹಾಗೆ ಏನನ್ನಿಸ್ತೋ ಗೊತ್ತಿಲ್ಲ, ಮೃತಳ ಪೋಷಕರು ಅವನು ಕೂಡ ಸಾಯಿಲಿ ಅಂತ ನಾವು ಬಯಸಲ್ಲ ಅಂತ ಹೇಳಿದ್ದಾರೆ. ಏನೋ ಇತ್ತೀಚೆಗಷ್ಟೇ ಮಹಾರಾಷ್ಟ್ರದ ಪುಣೆಯಲ್ಲಿ ಪತ್ತೆಯಾಗಿದ್ದ ವಿಚಿತ್ರ ಶಂಕಿತ ಗಿಲೈನ್ ಬ್ಯಾರೆ ಸಿಂಡ್ರೋಮ್ ಕಾಯಿಲೆ ಇದೀಗ ಮೊದಲ ಬಲಿಯನ್ನು ಪಡ್ಕೊಂಡಿದೆ. ಅಲ್ಲಿನ ಸೋಲಾಪುರದಲ್ಲಿ ವ್ಯಕ್ತಿಯೊಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ. ಅಲ್ಲದೆ ಈ ಕಾಯಿಲೆಯ ಪ್ರಕರಣಗಳ ಸಂಖ್ಯೆ 101ಕ್ಕೆ ಏರಿಕೆಯಾಗಿದೆ. ಹೊಸದಾಗಿ 28 ಹೊಸ ಕೇಸ್ಗಳು ಕೂಡ ದಾಖಲಾಗಿವೆ. ಅಂದಹಾಗಿದ್ದು ಅಪರೂಪದ ನರ ಸಂಬಂಧಿ ಕಾಯಿಲೆ, ಕೈಕಾಲು ಹಾಗೂ ಸ್ನಾಯುಗಳನ್ನು ದುರ್ಬಲ ಮಾಡುತ್ತೆ. ಈ ಕಾಯಿಲೆ ಚಿಕಿತ್ಸೆಯ ಪ್ರತಿ ಇಂಜೆಕ್ಷನ್ ಬೆಲೆ 20,000 ರೂಪಾಯಿ ಇದೆ. ಹೀಗಾಗಿ ಸರ್ಕಾರದ ಕಡೆಯಿಂದ ಫ್ರೀ ಚಿಕಿತ್ಸೆ ಕೊಡೋಕೆ ನಿರ್ಧಾರ ಮಾಡಲಾಗಿದೆ ಅಂತ ಮಹಾರಾಷ್ಟ್ರ ಸರ್ಕಾರ ಹೇಳಿದೆ. ಉತ್ತರಾಖಂಡ್ನ ಮುನ್ಸಿಪಲ್ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕ ವೋಟಿಂಗ್ ನಡೆಸಲಾಗಿತ್ತು. ಇದರಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗಿದೆ. ಯಾವ ಲೆವೆಲ್ಗೆ ಅಂದ್ರೆ ಕಾಂಗ್ರೆಸ್ ಖಾತೆನೂ ಕೂಡ ತೆರೆದಿಲ್ಲ. ಆಡಳಿತಾರೂಢ ಬಿಜೆಪಿ 11 ಮೇಯರ್ ಸ್ಥಾನಗಳ ಪೈಕಿ 10 ಕಡೆ ಗೆದ್ರೆ 1 ಕಡೆ ಪಕ್ಷೇತರ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ದಾರೆ. ಒಂದು ಜಾಬ್ ಖಾಲಿ ಆಗ್ತಾ ಇದೆ. ಈಗ ಒಳ್ಳೆ ಜಾಬ್. ಸೆಬಿ ಅಥವಾ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಮುಖ್ಯಸ್ಥರ ಹುದ್ದೆಗೆ ಕೇಂದ್ರ ಸರ್ಕಾರ ಆಸಕ್ತರು ಅರ್ಜಿ ಹಾಕಿ ಅಂತ ಹೇಳಿದೆ. ಒಂದೇ ಇರೋದು ಪೊಸಿಷನ್. ಸದ್ಯ ಸೆಬಿ ಮುಖ್ಯಸ್ಥೆಯಾಗಿರೋ ಮಾಧವಿ ಪುರಿ ಬುಚ್ 3 ವರ್ಷಗಳ ಅವಧಿ ಫೆಬ್ರವರಿ 28ನೇ ತಾರೀಕು ಎಂಡ್ ಆಗ್ತಿದೆ. ಹಾಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು ಫೆಬ್ರವರಿ 17ರಿಂದ ಅರ್ಜಿ ಹಾಕಬಹುದು. ಅರ್ಹತೆ ಏನು, ಯಾರ್ಯಾರು ಹಾಕಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸೆಬಿ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನ ಪಡಿಬಹುದು. ಏನೋ ಅಕ್ರಮವಾಗಿ ಅಂತಾರಾಷ್ಟ್ರೀಯ ಗಡಿ ಉಲ್ಲಂಘನೆ ಮಾಡಿದ್ದಾರೆ ಅಂತ ತಮಿಳುನಾಡು ಮೂಲದ 34 ಮೀನುಗಾರರನ್ನ ಶ್ರೀಲಂಕಾದ ನೌಕಾಧಿಕಾರಿಗಳು ಈಗ ಮತ್ತೆ ಅರೆಸ್ಟ್ ಮಾಡಿದ್ದಾರೆ. ಈ ವೇಳೆ ಮೀನುಗಾರರ ಬಳಿ ಇದ್ದ 3 ಬೋಟ್ಗಳನ್ನ ಕೂಡ ಸೀಸ್ ಮಾಡಿದ್ದಾರೆ. ಘಟನೆ ಬಗ್ಗೆ ರಿಯಾಕ್ಟ್ ಮಾಡಿರೋ ತಮಿಳುನಾಡು ಸಿಎಂ MK ಸ್ಟಾಲಿನ್ ಲಂಕಾ ಬಂಧಿಸಿರೋ ಮೀನುಗಾರರನ್ನ ಕೂಡಲೇ ರಿಲೀಸ್ ಮಾಡಿಸಿ ಅಂತ ಒತ್ತಾಯ ಮಾಡಿದ್ದಾರೆ. ಈಗ ಇತರ ಪ್ರಮುಖ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ನೋಡ್ತಾ ಹೋಗೋಣ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪೊಲೀಸರು ಮಕ್ಕಳ ಮಾರಾಟ ಜಾಲವನ್ನ ಪತ್ತೆ ಹಚ್ಚಿ 3 ಆರೋಪಿಗಳನ್ನ ಬಂಧಿಸಿದ್ದಾರೆ. ಗಂಡ ತೀರ್ಕೊಂಡ ವಿಧವೆಯರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಮದುವೆ ಮಾಡಿಸಿ ಅವರ ಮೊದಲ ಮಗುವನ್ನ 3 ಲಕ್ಷಕ್ಕೆ ಮಾರಾಟ ಮಾಡ್ತಾ ಇದ್ರು ಅಂತ ಗೊತ್ತಾಗಿದೆ. ಬೆಂಗಳೂರಿನ ರಾಜಾಜಿನಗರದಲ್ಲಿರೋ ಒಕಿನಾವಾ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ನಲ್ಲಿ ಅಗ್ನಿ ಅವಘಡ ಉಂಟಾಗಿದೆ. ಪರಿಣಾಮ 74 ಬೈಕುಗಳ ಪೈಕಿ 19 ಬೈಕ್ಗಳು ಸುಟ್ಟು ಹೋಗಿದ್ದಾವೆ. 9 ಬೈಕ್ಗಳಿಗೆ ಸ್ವಲ್ಪ ಹಾನಿಯಾಗಿದೆ. ಬೈಕ್ನ ಬ್ಯಾಟರಿ ಓವರ್ ಚಾರ್ಜ್ ಆಗಿ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಈ ರೀತಿಯಾಗಿದೆ ಅಂತ ಹೇಳಲಾಗ್ತಿದೆ.
ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ನಟನೆಯ ಸ್ಕೈ ಫೋರ್ಸ್ ಮೂವಿಗೆ ಕೊಡವ ಸಮುದಾಯದಿಂದ ವಿರೋಧ ವ್ಯಕ್ತವಾಗಿದೆ. ಈ ಮೂವಿಯಲ್ಲಿ ಕೊಡಗಿನ ಕೊಡವ ಸಮುದಾಯದ ಯೋಧ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ಬೊಪ್ಪಯ್ಯ ದೇವಯ್ಯ ಅವರನ್ನ ತಮಿಳರಂತೆ ತೋರಿಸಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಚಾಂಪಿಯನ್ ಆಗಿ ಹಾವೇರಿ ಮೂಲದ ಹನುಮಂತ್ ಲಮಾಣಿ ಹೊರಹೊಮ್ಮಿದ್ದಾರೆ. ತ್ರಿವಿಕ್ರಮ ಅನ್ನೋರು ರನ್ನರ್ ಅಪ್ ಆಗಿದ್ದಾರೆ. 50 ಲಕ್ಷ ರೂಪಾಯಿ ಬಹುಮಾನ ಬಂದಿದೆ ವಿನ್ನರ್ಗೆ. ಟೀಂ ಇಂಡಿಯಾ ಖ್ಯಾತ ವೇಗಿ ಜಸ್ಪ್ರೀತ್ ಬುಮ್ರಾ 2024ರ ಐಸಿಸಿ ವರ್ಷದ ಟೆಸ್ಟ್ ಕ್ರಿಕೆಟಿಗ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಈ ಮೂಲಕ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಭಾರತ ತಂಡದ ವೇಗಿಯೊಬ್ಬರು ಈ ಸಾಧನೆ ಮಾಡಿದಂತಾಗಿದೆ. ಕಳೆದ ವರ್ಷ ಆಡಿದ 13 ಟೆಸ್ಟ್ಗಳಲ್ಲಿ ಒಟ್ಟು 71 ವಿಕೆಟ್ ಪಡೆಯುವ ಮೂಲಕ 2024ರಲ್ಲಿ ಟೆಸ್ಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಅನ್ನೋ ಖ್ಯಾತಿಗೆ ಪಾತ್ರರಾಗಿದ್ರು. ವಾರದ ಮೊದಲ ಸೆಷನ್ನಲ್ಲೇ ಭಾರತದ ಷೇರುಪೇಟೆ ತನ್ನ ಕ್ರಾಶಿಂಗ್ ಟ್ರೆಂಡ್ ಅನ್ನ ಕಂಟಿನ್ಯೂ ಮಾಡಿದೆ, ಬಿದ್ದು ಹೋಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 824 ಪಾಯಿಂಟ್ ಬಿದ್ದು 75,366ಕ್ಕೆ ಹೋಯಿತು. ನಿಫ್ಟಿ 263 ಪಾಯಿಂಟ್ ಬಿದ್ದು 22,829ಕ್ಕೆ ತಲುಪಿತು. ಬಹುತೇಕ ಎಲ್ಲ ಸೆಕ್ಟರ್ಗಳಲ್ಲೂ ಭಾರಿ ಸೆಲ್ ಆಫ್. ಟೆಕ್ನಾಲಜಿ ಸ್ಟಾಕ್ಗಳು ಸಿಕ್ಕಾಪಟ್ಟೆ ಸೆಲ್ ಆಫ್. ಜಾಗತಿಕ ಮಾರುಕಟ್ಟೆಯ ವೀಕ್ ಟ್ರೆಂಡ್, ವಿದೇಶಿ ಬಂಡವಾಳದ ಹೊರಹರಿವು, ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕುಸಿತ, ಟ್ರಂಪ್ರ ಟ್ಯಾರಿಫ್ ಕುರಿತ ಅನಿಶ್ಚಿತತೆ ಇವೆಲ್ಲವೂ ಕೂಡ ಮಾರುಕಟ್ಟೆಯನ್ನ ಕೆಳಗೆ ಎಳ್ಕೊಂಡು ಹೋಗ್ತಾನೆ ಇವೆ. ಟೆಕ್ ಮಹೀಂದ್ರಾ, ಹಿಂಡಾಲ್ಕೋ ಇಂಡಸ್ಟ್ರೀಸ್, ವಿಪ್ರೋ, ಟಾಟಾ ಮೋಟಾರ್ ಷೇರುಗಳು ಕುಸಿತ ಕಂಡಿವೆ. ಆದರೆ ಐಸಿಐಸಿಐ ಬ್ಯಾಂಕ್, ಬ್ರಿಟಾನಿಯಾ ಇಂಡಸ್ಟ್ರೀಸ್, ಮಹೀಂದ್ರಾ ಅಂಡ್ ಮಹೀಂದ್ರಾ, ಹಿಂದೂಸ್ತಾನ್ ಯೂನಿಲಿವರ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಷೇರುಗಳು ಮಾತ್ರ ಒಂಚೂರು ಪರವಾಗಿಲ್ಲ ಅನ್ನೋ ಥರದಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 11 ಪೈಸೆ ಇಳಿಕೆಯಾಗಿ 86 ರೂಪಾಯಿ 33 ಪೈಸೆಗೆ ಹೋಗ್ಬಿಟ್ಟಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 49 ರೂಪಾಯಿ ಹೆಚ್ಚಾಗಿ 80,397 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 41 ರೂಪಾಯಿ ಹೆಚ್ಚಾಗಿ 73,640 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 937 ರೂಪಾಯಿ ಕಮ್ಮಿಯಾಗಿ 90,274 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರುಚಾಡು ಇಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.